ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಈಗ ಸಾಯಂಕಾಲ ಸಾಯಂಕಾಲ ಸ್ವಲ್ಪ ತಿನ್ನೋಕೆ ಏನಾರ ಮಾಡ್ಕೊಳ್ಳೋಣ ಅಂಥೇಳಿ ಗೋಬಿ ತಂದಿಟ್ಟಿದ್ರು ನಮ್ಮ ಮನೇಲಿ ಭಾಳ ದಿವಸ ಆಯಿತು. ಸೊ ಅದಕ್ಕಂಥೇಳಿ ನಾನು ಸಾಯಂಕಾಲ ಅಂತೇಳಿ ಸ್ವಲ್ಪ ಈ ಗೋಬಿ ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ದೀನಿ. ಸೊ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ನಾನು ಎಣ್ಣೆನೂ ಸ್ವಲ್ಪನೇ ಹಾಕ್ಕೊಂಡಿನಿ, ಸ್ವಲ್ಪನೇ ಫ್ರೈ ಮಾಡತ್ತೀನಿ. ನೀವು ನೋಡ್ಬೋದು, ಇದು ಕ್ರಿಸ್ಪಿಯಾಗಿ ರೆಡಿ ಆಗ್ಯಾವ. ಟೇಸ್ಟ್ ನೋಡ್ತೀನಿ, ನಾನು ನೋಡಿಲ್ಲ. ಚೆನ್ನಾಗಿದೆ. ಆದರೆ ನಾನು ಸ್ವಲ್ಪ ಮಸಾಲೆ ಹಾಕ್ಕೊಂಡಿದ್ದೀನಿ. ಯಾವುದಂದ್ರೆ ಚಿಕ್ಕ ಲವಂಗ ಮಸಾಲೆ ಹಾಕೊಂಡು ಮಾಡಿ, ಮಾಮೂಲು ಮಾಡೋದ ಥರ ಮಾಡಿಲ್ಲ. ಕಾರ್ನ್ಫ್ಲವರು ಅಕ್ಕಿ ಹಿಟ್ಟು, ಅಲ್ಲೆಲ್ಲ ಬೆಳ್ಳುಳ್ಳಿ ಪೇಸ್ಟು, ಒಂಥರ ವಡೆ ಇದು ಬಂದಂಗೆ ಬರ್ತವೆ. ಸ್ವಲ್ಪ ಚಿಲ್ಲಿ ಸಾಸು, ಸೋಯಾ ಸಾಸು, ಖಾರ ಉಪ್ಪು ಹಾಕ್ಕೊಂಡಿದ್ದೀನಿ. ಚಂದ ಬಂದವು, ಕ್ರಿಸ್ಪಿ ಆಗೋದು. ಸಾಯಂಕಾಲ ಟೈಮಲ್ಲ ಸ್ವಲ್ಪ ಇದೆಲ್ಲ ಬಂದಮೇಲೆ ನಿಮಗೆ ತೋರಿಸ್ತೀನಿ ನಾನು ಎಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ. ನಂಗೆ ಇವತ್ತು ಕೆಲಸಕ್ಕೆ ಪುರ್ಸೊತ್ತೇ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಹೇಳಿದ್ನಲ್ಲ ಎಷ್ಟು ಕೆಲಸ ಐತೆ ಅಂತ. ಈ ಥರ ನೋಡ್ರಿ, ನಾನು ತಿರುಪತಿಗೆ ಹೋಗೋದು ಇನ್ನೊಂದು 2 ದಿವಸದಲ್ಲಿ. ಹಾಗಾಗಿ ಅದಕ್ಕೆ ಏನೇನು ಬೇಕು ಒಂದೊಂದೇ ಸಾಮಾನ ಇಲ್ಲಿ ಸೆಟ್ ಮಾಡಿ ಇಡಕತ್ತೀನಿ. ಬಟ್ ಎಲ್ಲ ಪ್ಯಾಕಿಂಗ್ ಅಂತೂ ಮಾಡಿಲ್ಲ. ಬಟ್ ಆ ಟೈಮಿಗೆ ನೆನಪು ಹೋಗಬಾರ್ದು ಅಥವಾ ಏನೂ ಮಿಸ್ ಆಗಬಾರ್ದು. ಹೊಸ ಬಟ್ಟೆಗಳು ಬೇರೆ, ಅದನ್ನು ದರ್ಶನಕ್ಕೆ ಹಾಕೊಳ್ಳೋದು ಬೇರೆ. ಸೊ ಇಂಥವೆಲ್ಲ ಸಪ್ರೇಟಾಗಿ ಏನೇನು ಬೇಕು ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಳಿಕತ್ತೀನಿ. ನಾನು ಒಂದು ಹೊಸ ಡ್ರೆಸ್ ತೊಗೊಂಬಂದೆ. ಇಲ್ಲಿದೆ ಹೊಸ ಡ್ರೆಸ್ಸು. ಮತ್ತು ಸಾರಿ ಪೆಟ್ಟಿಕೋಟ್ ಇರಲಿಲ್ಲ ನಂಗೆ ಮ್ಯಾಚಿಂಗು. ಹಂಗೆ 1-2 ತೊಗೊಂಡು ಬಂದಿದ್ದೀನಿ ನಾನು ಹೊಸವೆಲ್ಲ. ಹಾಗಂಥೇಳಿ ಸ್ವಲ್ಪ ಒಂದೊಂದೇ ನಾನು ಸೆಟ್ ಮಾಡ್ಕೋಬೇಕಲ್ಲ. ಇದಕ್ಕೆ ನಾನು ಟೈಮ್ ಬೇಕಾಗಿತ್ತು. ಇದಕ್ಕೆ ನನಗೆ ಮನೆ ಕೆಲಸದ ಜೊತೆಗೆ ಇದೊಂದು ಎಕ್ಸ್ಟ್ರಾ ಆಗಿತ್ತು. ಸೊ ಇವಾಗ ರಾತ್ರಿ ನಾವು ಆಲ್ಮೋಸ್ಟ್ ಊಟ ಎಲ್ಲ ಆಗಿದೆ. ಕಸ ಎಲ್ಲ ನೋಡ್ರಿ ಇಲ್ಲಿ ಕಡೆ ತುಂಬಿಟ್ಟೀನಿ. ಪಾತ್ರೆ ತೊಳೆದು ಮೇಲೆ ಹಚ್ಚಿಟ್ಟೀನಿ, ನೀರೆಲ್ಲ ಆಗಲಿ ಅಂಥೇಳಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೀನಿ. ಸೊ ಇಷ್ಟು ನಾನು ರಾತ್ರಿಯಿಂದ ಕೆಲಸ ಆಯಿತು. ಮತ್ತು ಏನಾಗಿದೆ ಇವಾಗಂದರೆ ಮಳೆ ಸ್ಟಾರ್ಟ್ ಆಗಿದೆ. ಜಿಟಿ ಮಳೆ ಸ್ಟಾರ್ಟ್ ಆಗಿದ್ದರಿಂದ ನಾನು ಒಂದು ಕೆಲಸ ನಾನು ಉಳಿತೀನಿ ಅಂದರೆ ಗಿಡಕ್ಕೆ ನೀರು ಹಾಕೋದು. ನಾನು ಸ್ವಲ್ಪ ಜೋರಾಗಿ ಬಂದರೆ ಪರವಾಗಿಲ್ಲ. ಬಟ್ ಇವತ್ತು ಸಾಯಂಕಾಲ ಸ್ವಲ್ಪ ಹಾಕಿನಿ ನಾನು, ಯಾಕಂದರೆ ನಿನ್ನೆನೂ ಹಿಂಗೆ ಇತ್ತು, ಜಿಟಿ ಇತ್ತು, ಸರಿಗೆ ಮಳೆ ಇರಲಿಲ್ಲ. ಹಾಗಾಗಿ ಸೊ ರಾತ್ರಿ ನಮ್ಮೂರು ಈಗ 9:20 ಟೈಮು. ಸೊ ಆಲ್ಮೋಸ್ಟ್ ಈ ಟೈಮಿಗೆ ಏನಾಗ್ತದೆ ಅಂದ್ರೆ ನಮ್ಮೂರಾಗ ಆಲ್ಮೋಸ್ಟ್ ಎಲ್ಲ ಕ್ಲೋಸ್. 8 ಗಂಟೆಯಿಂದ ಕ್ಲೋಸ್ ಆಗ್ತಾ ಬರ್ತವೆ. ಇನ್ನು 10 ಗಂಟೆ ಅಷ್ಟೇ ಯಾರೂ ಇರೋಲ್ಲ. ಬರೀ ರಾತ್ರಿ ಆ ಬಸ್ಸು ಟ್ರಾವೆಲ್ ಮಾಡೋರು ಅಷ್ಟೇ ಇರ್ತಾರೆ. ಇಲ್ಲಿ ಯಾರೂ ಇರೋಲ್ಲ. 2 ದಿವಸದಿಂದ ನೀರು ಬಂದಿಲ್ಲ. 2 ದಿನ ಆಯಿತು ಬೆಳಗ್ಗೆ ಜಲ್ದಿ ಇಳೋದು, ಮತ್ತು ನೀರು ಬಂದಿಲ್ಲ ಅಂಥೇಳಿ ಇರೋದು, ಮತ್ತು ಹೇಳೋದು ಬೆಳಗ್ಗೆ, ಮತ್ತು ನೀರು ಬಂದಿಲ್ಲ ಅಂಥೇಳಿ ಮತ್ತೆ ಬೇರೆ ಕೆಲಸ ಇದೇ ಆಗ್ಲಿಕ್ಕತ್ತದ. ಸೊ ಓಕೆ, ಇದು ಇವತ್ತಿನ ಒಂದು ವಿಡಿಯೋ ಫ್ರೆಂಡ್ಸ್. ಮತ್ತು ಸಿಗ್ತೀನಿ. ಇದೆಲ್ಲ ಬಿಟ್ಟು ನೀರು ಹಿಡ್ತಾ ಇದ್ದಾವೆ. ನಮ್ಮ ಮನೆಯವ್ರು ಸ್ವಲ್ಪ ಕೆಳಗೇನು ಕ್ಲೀನ್ ಮಾಡಿಕೊಡ್ತಾರೆ ರೀ. ಆಯ್ತಾ ತುಂಬ್ದ ಸ್ವಲ್ಪ ಮ್ಯಾಲಸ್ತಿ ಹಚ್ಚಿರಿ. ಸೊ ನಾನು ಮಷೀನಿಗೆ ಬಟ್ಟೆ ಹಾಕ್ಕೊಂಡೀನಿ, ನೀರು ಬಂದದ ಅಂಥೇಳಿ. ಸೊ ಈ ಕಡೆದೆಲ್ಲ ಕ್ಲೀನಿಂಗ್ ಆಯಿತು, ಅಂದರೆ ಕಸ ಗುಡಿಸೋದು ಎಲ್ಲ ಆಯಿತು. ರಾತ್ರಿನೇ ಪಾತ್ರೆ ತೊಗೊಂಡಿದ್ದೆಲ್ಲ ಬೆಳಗ್ಗೆ ಇವಾಗ ಅವರೆಕಾಯಿ ಕುದ್ಸಕ್ಕಿಟ್ಟೀನಿ, ಬೇಳೆ ಹಾಕೀನಿ ಸಾರು ಮಾಡೋಕೆ. ಮಕ್ಕಳಿಗೆ ಸ್ನ್ಯಾಕ್ಸು ಅಂಥೇಳಿ ಮೆಕ್ಕೆತೆನೆ ಕುದ್ಸಕ್ಕಿಟ್ಟೀನಿ. ಬದನೆಕಾಯಿ ಮಾಡಬೇಕು, ಹಾಲು ಕಾಸ್ಕೊಂಡೀನಿ. ಸೊ ಆಲ್ಮೋಸ್ಟ್ ಆಯಿತು. ಚಾ ಒಂದು ಕುಡಿಬೇಕು. ಬಟ್ಟೆ ಏನಾಯ್ತು ನೋಡ್ತೀನಿ, ಎಷ್ಟೊತ್ತಾಯ್ತು ನೋಡಿಲ್ಲ. ನೀರು ಬೇಕು ಇದಕ್ಕಿನ್ನ, ನೀರಿಗೆ ನಿಂತು. ಅದು ನೀರು ಸ್ಲೋ ತೊಗೊಳುತ್ತೆ ನನ್ನ ಮಷೀನು. ಸ್ಲೋ ತೊಗೊಳೋದ್ರಿಂದ ನಾನು ಒಂದು ಸ್ವಲ್ಪ ಹಿಂಗೆ ನೀರು ಇಟ್ಕೊಂಡು ಹಾಕೊಂಡ್ಬಿಡ್ತೀನಿ ಫಾಸ್ಟಾಗಿ. ಅದು ಯಾಕೆ ಸ್ಲೋ ತೊಗುತ್ತಂದರೆ ನೀರು ನಮ್ಮದು ಮೇಲೆಲ್ಲ, ನಮ್ಮದು ಮೇಲೆ ಕೆಳಗೆ ಇದ್ರೆ ಫೋರ್ಸ್ ಐತೆ, ಕೆಳಗಡೆ ಮೇಲೆ ಇರೋರಿಗೆ ಫೋರ್ಸ್ ಇರೋಲ್ಲ ಯಾವಾಗಷ್ಟೇ ನೀರಿಂದ. ಸೊ ಇವಾಗ ಆನ್ ಆಯ್ತದು, ಅದನ್ನ ಒಂದು ಟೈಮ್ ಮುಗಿದ್ಬಿಡುತ್ತಾ. ಸೊ ಇಷ್ಟು ಬೆಳಗ್ಗೆ ಕೆಲಸ. ಸ್ವಲ್ಪ ಬಟ್ಟೆ, ಸ್ವಲ್ಪ ಬಿಸಿನೀರು ಅಷ್ಟೇ. ಈಗ ನನ್ನ ಮಗ ಎದ್ದು ಬಂದ ಬಿಸಿನೀರು ಕೇಳ್ತಾನೆ.
ಅದಕ್ಕೆ ಬಿಸಿನೀರು ಈ ಫ್ಲಾಸ್ಕ್ನಾಗ ಹಾಕಿಟ್ಕೊಂಡಿನಿ. ನಾನು ಒಂದು ಸ್ವಲ್ಪ ಬಿಸಿನೀರು ಕುಡಿದ್ರೆ ಆಯ್ತಂತ. ಇದು ಒಂದು 4 ಅವರ್ಸ್ ಇರುತ್ತೆ ಇದರಲ್ಲಿ ಬಿಸಿನೀರು. 4 ಅವರ್ಸ್ ಇರುತ್ತೆ ಇದರಲ್ಲಿ ಆರಾಮಾಗಿ. ಅದು ಬೆಳಗ್ಗೆ ನಿನ್ನೆದು ಇದಿತ್ತಲ್ಲ ಕರೆದಿರೋದು ಎಣ್ಣೆ, ಈಗ ಉಪಯೋಗ ಮಾಡೋಣ ಅಂತ ಹೇಳಿ ತೆಗೆದಿಟ್ಕೊಂಡು ಒಳಗಿಟ್ಟಿದ್ದೆ ನಾನು ಮುಚ್ಚಿ. ಇದೇ ಡಕ್ಕನ್ ಮೇಲೆ ಮುಚ್ಚಿಟ್ಟಿದ್ದೆ. ಈಗ ತಗೊಂಡಿದ್ದೆ ಇದಿಷ್ಟು ಉಪಯೋಗ ಮಾಡ್ಕೊಳ್ಳೋಣ ಇಲ್ಲೇ ಅಂಥೇಳಿ ಸ್ವಲ್ಪ ಬಿಸಿನೀರು ಕುಡಿತೀನಿ. ಸೊ ಇದು ನನ್ನ ಬೆಳಗ್ಗೆ ಎಷ್ಟು ಬಿಸಿ ರೊಟೀನ್ ನೋಡ್ರಿ. ಬೆಳಗ್ಗೆ ಇವಾಗ ಟೈಮ್ ತೋರಿಸ್ತೀನಿ. ಟೈಮ್ ಇನ್ನೂ ಒಂದು 10 ನಿಮಿಷ ಮುಂದಿರುತ್ತಾ ನೋಡಿರಿ. 6:30 ಅಂದರೆ ಅದು 10 ನಿಮಿಷ ಮುಂದೆ ಇದೆ. ಮೊಬೈಲ್ನಲ್ಲಿ ನೋಡಿದ್ರೆ ಕರೆಕ್ಟ್ ಟೈಮ್ ಗೊತ್ತಾಗುತ್ತೆ ನಿಮ್ಗೆ. ಇದು ಹೊರಗಡೆನೂ ಆಯಿತು ಕೆಲಸ. ಸ್ವಲ್ಪ ನೀರು ಹೋಸ್ಕೋಬೇಕು ನಾನು. ನಾವು ಮನೆಯವ್ರು ಕೆಳಗಿಂದೆಲ್ಲ ಕ್ಲೀನ್ ಮಾಡ್ಕೊಡ್ಲಿಕ್ಕತ್ತಾರೆ. ಸೊ ಹಂಗಾಗಿ ಅದರಿಂದ ಆ ಕಡೆಯಿಂದ ನಾನು ಹೋಗ್ತಾ ಇಲ್ಲ ಈಗ ಜಾಸ್ತಿ ಕೆಳಗೆ. ಬರೀ ಬೆಳಗ್ಗೆ ಫ್ರೆಂಡ್ಸ್ ಫೈನಲಿ ಆ ಡೇ ಬಂತು. ನಾವು ಫ್ರೈಡೇ ನೈಟ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಫ್ರೈಡೇ ನೈಟ್ ಜರ್ನಿ ಸ್ಟಾರ್ಟ್ ಮಾಡಿ ಸಾಟರ್ಡೆ ಬೆಳಗ್ಗೆ ನಾವು ಅಲ್ಲಿ ರೀಚ್ ಆದ್ವಿ. ರೀಚ್ ಆದಮೇಲೆ ನಾವೊಂದು ರೂಮ್ ತೊಗೊಂಡು ರೂಮಲ್ಲಿ ಫ್ರೆಶ್ ಅಪ್ ಆಗಿ ನಾವು ಅಲ್ಲಿಂದ ನಾವು ಟಿಕೆಟ್ ತೊಗೊಂಡಿರಲಿಲ್ಲ. ಆ್ಯಕ್ಚುಲಿ ನಾವು ಟಿಕೆಟ್ ತೊಗೊಳ್ಳಾರ್ದೆ ಡೈರೆಕ್ಟ್ ಹೋಗ್ಬೇಕಂತ ಬಂದಿವಿ. ಬಟ್ ಡೈರೆಕ್ಟ್ ಬೇಡ, ಇಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದರು. ಅದಾದಮೇಲೆ ನಾವೆಲ್ಲರೂ ರೆಡಿಯಾಗಿ ಟಿಕೆಟ್ ತೊಗೊಳ್ಲಿಕ್ಕೆ ಅಂಥೇಳಿ ಇಲ್ಲಿ ಒಂದು ಇದರಲ್ಲಿ ಹಾಕಿದ್ರು. ಅಲ್ಲಿ ಕೂತಿದ್ವಿ ಫ್ರೆಂಡ್ಸ್. ಅಂದರೆ ಲೈನನ್ನೇ 3 ಅವರ್ಸ್ 4 ಅವರ್ಸ್ ಆಯ್ತು ನಮ್ಗೆ ಅಲ್ಲಿ ಹೋಗಿ ತೊಗೊಂಡು ಎಲ್ಲ ಬರೋಕ್ಕೆ. ಸೊ ಈ ಥರ ಎಲ್ಲ ಲೈನ್ ಹಾಕ್ಕೊಂಡು ಕೂತಿದ್ವಿ. ಇಲ್ಲಿಂದ ಲೈನ್ ಸ್ಟಾರ್ಟ್ ಆಗಿತ್ತು. ನಮಗೆ ಟಿಕೆಟ್ ಸಿಕ್ತು. ಟಿಕೆಟ್ ಎಲ್ಲ ತೊಗೊಂಡ್ವಿ. ಟಿಕೆಟ್ ತೊಗೊಂಡ್ಮೇಲೆ ತಿರ್ಗಾ ರೂಮಿಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋನ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್.